ಗೋಹತ್ಯೆ ನಿಷೇಧ ಮಸೂದೆಗೆ ಅನುಮೋದನೆ ನೀಡಬಾರದು ಎಂದು ಆಗ್ರಹಿಸಲು ಕಾಂಗ್ರೆಸ್ ನಿಯೋಗ ರಾಜಭವನಕ್ಕೆ ಭೇಟಿ ನೀಡಿದೆ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್, ಮೋಟಮ್ಮ, ದಿನೇಶ್ ಗುಂಡೂರಾವ್ ಮತ್ತಿತರ ನಾಯಕರ ನೇತೃತ್ವದಲ್ಲಿ ನಿಯೋಗ ಇಂದು ರಾಜ್ಯಪಾಲ ಹಂಸರಾಜ್ ಭಾರದ್ವಾಜರನ್ನು ಭೇಟಿ ಮಾಡಿತು. ಗೋಹತ್ಯೆ ನಿಷೇಧ ಮಸೂದೆಗೆ ಸಮಾಜದ ಬಹುದೊಡ್ಡ ವರ್ಗಗಳ ವಿರೋಧ ಇದೆ. ಈ ಮಸೂದೆಯನ್ನು ವಿಪಕ್ಷಗಳ ಗೈರು ಹಾಜರಿಯಲ್ಲಿ ಸರ್ಕಾರ ಮಂಡನೆ ಮಾಡಿ ಅಂಗೀಕರಿಸಿದೆ. ಈ ಮಸೂದೆ ಬಗ್ಗೆ ಇನ್ನಷ್ಟು ಚರ್ಚೆ ಆಗಬೇಕಿದೆ. ಹಾಗಾಗಿ ಇದಕ್ಕೆ ಅನುಮೋದನೆ ನೀಡಬಾರದು ಅಂತ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರಿಗೆ ಮನವಿ ಮಾಡಿದರು. ಇದೇ ವೇಳೆ ಸರ್ಕಾರಕ್ಕೆ ಬಹುಮತವಿಲ್ಲ, ಹಾಗಾಗಿ ವಿಸರ್ಜನೆ ಮಾಡಬೇಕು ಅಂತ ಕೂಡ ಒತ್ತಾಯಿಸಿದರು. ಮೊನ್ನೆ ಕೆಜೆಪಿ ಏನು ಸನ್ಮಾನ್ಯ ಯಡಿಯೂರಪ್ಪನವರು ಪಕ್ಷ ಮಾಡಿದ್ದಾರೆ, ಅವರ ಜೊತೆಯಲ್ಲಿ ಸುಮಾರು 14 ಜನ ಶಾಸಕರು. ಇದೇ ವೇಳೆ ಸದನದಲ್ಲಿ ಅಂಗೀಕಾರಗೊಂಡಿರುವ ಮಸೂದೆಗಳಿಗೆ ಸಹಿ ಹಾಕದೇ ಇರುವುದು ಒಳ್ಳೆಯ ಸಂಪ್ರದಾಯವಲ್ಲ ಅಂತ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಗೋಹತ್ಯೆ ಸೇರಿದಂತೆ ಮಹತ್ವದ ಮಸೂದೆಗಳನ್ನು ಅಧಿವೇಶನದಲ್ಲಿ ಅಂಗೀಕರಿಸಲಾಗಿದೆ. ಇವುಗಳಿಗೆ ರಾಜ್ಯಪಾಲರು ಸಹಿ ಹಾಕಬೇಕು. ಆದರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸದಸ್ಯರು ಸಹಿ ಹಾಕದಂತೆ ರಾಜ್ಯಪಾಲರ ಮೇಲೆ ಒತ್ತಡ ಹೇರುತ್ತಿರುವುದು ಒಳ್ಳೆಯದಲ್ಲ ಅಂತ ಮುಖ್ಯಮಂತ್ರಿ ಬೇಸರ ವ್ಯಕ್ತಪಡಿಸಿದರು. ವಿಧಾನಸಭೆಯಲ್ಲಿ ಅವರಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಅವರು ಅವಕಾಶನ ಉಪಯೋಗ ಮಾಡದಿದ್ದರೆ ಅವ್ರು ತಪ್ಪು. ಅದು ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಸರ್ಕಾರದ ಬಿಸ್ನೆಸ್ ಅಂತಂದರೆ ಬಿಲ್ಗಳನ್ನು ಪಾಸ್ ಮಾಡೋದು, ಶಾಸನ ರಚನೆ ಮಾಡುವಂಥದ್ದು. ಆ ರಚನೆ ಮಾಡುವಂಥದ್ದು ಅವಕಾಶವನ್ನು ನಾವು ಅಲ್ಲಿ ಕೊಟ್ಟಿದ್ವಿ. ಅದರ ಮೇಲೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ವಿ. ಬೇರೆ ಬೇರೆ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ವಿಧಾನಸಭಾ ಮಂಡಲದಲ್ಲಿ. ಇದನ್ನು ಚರ್ಚೆ ಮಾಡ್ಬೋದಾಗಿತ್ತು. ಚರ್ಚೆ ಮಾಡಲಾರ್ದೆ ಬೈಕೌಟ್ ಮಾಡಿದ್ದು ಅವ್ರ ತಪ್ಪು. ಇದರಲ್ಲಿ ನಮ್ದೇನು ತಪ್ಪಿಲ್ಲ. ಇದು ಒಳ್ಳೆ ಸಂಪ್ರದಾಯ ಅಲ್ಲಲ್ವಾ ಸರ್? ಅಲ್ಲ, ಒಳ್ಳೆ ಸಂಪ್ರದಾಯ ಅಲ್ಲ. ಹೌದು, ಕರೆಕ್ಟು. ಮತ್ತು ಅದನ್ನು ಅವಕಾಶ ಅವ್ರು ಕೊಟ್ಟಾಗ ಉಪಯೋಗ ತಗೋಬೇಕು. ಆ ಬಿಲ್ಲನ್ನು ವಾಪಸ್ ಕಳಿಸ್ಬೇಕಂತ ಅವ್ರ ಮನವಿ ಅಲ್ಲ, ಅದಕ್ಕೆ ನೋಡ್ರಿ, ಅವರು ಮನವಿ ಕೊಡ್ತಾರೆ. ಒಂದು ಪ್ರತಿಪಕ್ಷವಾಗಿ ಏನು ಡ್ಯೂಟಿ ಮಾಡಬೇಕು ಮಾಡ್ತಾ ಇದ್ದಾರೆ ಅಷ್ಟೇ. ಒಂದು ಸಲ ಅಲ್ಲಿ ವಿಧಾನಮಂಡಲದಲ್ಲಿ ಕಾನೂನು ರೀತಿ ಎಲ್ಲ ರೀತಿ ನಿಯಮಾನುಸಾರ ಬಿಲ್ಗಳು ಪಾಸ್ ಆದಮೇಲೆ ಅದು ನ್ಯಾಚುರಲ್ ಆಗಿ ಮಾನ್ಯ ರಾಜ್ಯಪಾಲರಿಗೆ ಹೋಗ್ತವೆ. ಅಲ್ಲಿಂದ ಅಪ್ರೂವಲ್ಗೆ ಬರುವಂಥದ್ದು ಪ್ರೊಸೆಸ್ ಇರುವಂಥದ್ದು. ಮಧ್ಯಾಹ್ನ ಬಿಎಸ್ ಯಡಿಯೂರಪ್ಪ ಆಪ್ತ ಸಚಿವರೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಈ ಸಭೆ ನಡೆಯಲಿದೆ. ಮುಂದಿನ ಕಾರ್ಯತಂತ್ರದ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ. ಕೆಜೆಪಿಗೆ ಹೋಗದಂತೆ ಸಚಿವರ ಮನವೊಲಿಸುವ ಸಿಎಂ ಯತ್ನದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. 14 ಶಾಸಕರ ರಾಜೀನಾಮೆ ಬಗ್ಗೆಯೂ ಸಭೆಯಲ್ಲಿ ವ್ಯಾಪಕ ಚರ್ಚೆ ನಡೆಯಲಿದೆ. ಜೊತೆಗೆ ಕೆಜೆಪಿ ಜಿಲ್ಲಾ ಪದಾಧಿಕಾರಿಗಳ ನೇಮಕ ಬಗ್ಗೆ ಕೂಡ ಸಮಾಲೋಚನೆ ನಡೆಯಲಿದೆ. ರೇಣುಕಾಚಾರ್ಯ, ಸಿಎಂ ಉದಾಸಿ, ಉಮೇಶ್ ಕತ್ತಿ, ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಇನ್ನು ಅಕ್ರಮ ಡಿನೋಟಿಫಿಕೇಷನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಿಎಸ್ವೈ ಲೋಕಾಯುಕ್ತ ಕೋರ್ಟ್ಗೆ ಹಾಜರಾದರು. ಸಿರಾಜುನ್ ಪಾಷಾ 5 ಖಾಸಗಿ ದೂರು ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ ಇವತ್ತು ಹಾಜರಾದರು. ಬಿಎಸ್ವೈ ಜೊತೆ ಪುತ್ರ ವಿಜೇಂದ್ರ, ಅಳಿಯ ಸೋಹನ್ ಕುಮಾರ್ ಹಾಜರಾಗಿದ್ದರು. ಅಲ್ಲದೆ ಸಚಿವ ಸೋಮಣ್ಣ, ಶಾಸಕ ಹೇಮಚಂದ್ರ ಸಾಗರ್ ಕೂಡ ವಿಚಾರಣೆಗೆ ಹಾಜರಾಗಿದ್ದರು. ವಿಚಾರಣೆ ನಡೆಸಿದ ಕೋರ್ಟ್ ಮುಂದಿನ ವಿಚಾರಣೆಯನ್ನು ಜನವರಿ 25ಕ್ಕೆ ಮುಂದೂಡಿತು. ಮುಂದಿನ ವಿಚಾರಣೆ ವೇಳೆ ದೂರುದಾರ ಕಡ್ಡಾಯವಾಗಿ ಹಾಜರಾಗಿರಬೇಕು ಅಂತ ಸೂಚನೆ ಕೂಡ ನೀಡಿತು. ಇನ್ನೊಂದೆಡೆ ಭದ್ರಾ ಮೇಲ್ದಂಡೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಿಎಸ್ವೈಗೆ ಲೋಕಾಯುಕ್ತ ಕೋರ್ಟ್ ಜಾಮೀನು ನೀಡಿದೆ. ಬಿಎಸ್ವೈ ಪುತ್ರ ವಿಜೇಂದ್ರ ಅವರಿಗೂ ಜಾಮೀನು ಸಿಕ್ಕಿದೆ. ಭದ್ರಾ ಮೇಲ್ದಂಡೆ ಅಕ್ರಮ ಕುರಿತು ಜೆಡಿಎಸ್ನ ವೈಎಸ್ವಿ ದತ್ತ ದೂರು ಸಲ್ಲಿಸಿದರು. ನ್ಯೂಸ್ ಲಂಚ್ ಮುಂದುವರಿಯುತ್ತೆ. ಒಂದು ಪುಟ್ಟ ಬ್ರೇಕ್ ನಂತರ